ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ವಂಚಿಸಿದ್ದ ಪಿಡಿಒನನ್ನ ಅರೆಸ್ಟ್ ಮಾಡಲಾಗಿದೆ. ಯೋಗೇಂದ್ರ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಪಿಡಿಒ. ವಿಧಾನಸೌಧದಲ್ಲಿ ಕೆಲಸ ಕೊಡಿಸ್ತೀನಿ, ಗೋಲ್ಡ್ ಬಿಸ್ನೆಸ್ ಮಾಡಿಸ್ತೀನಿ ಅಂತ ಹೇಳಿ ವಂಚಿಸಿದ್ದಾರೆ. ಹಲವರಿಗೆ ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಹೆಸರಲ್ಲೂ ಕೂಡ ಟೋಪಿ ಹಾಕಿದ್ದಾನೆ. ಮೋಸ ಮಾಡಿ ದುಬೈಗೆ ಪರಾರಿಯಾಗಿದ್ದ ಪಿಡಿಒ ಯೋಗೇಂದ್ರನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ದುಬೈನಿಂದ ಬರುವಾಗ ಏರ್ಪೋರ್ಟ್ನಲ್ಲೇ ಯೋಗೇಂದ್ರನನ್ನ ಲಾಕ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೋಸ ಮಾಡಿ ಟೋಪಿ ಹಾಕಿದ್ದಾನೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈತ ಪಂಗನಾಮ ಹಾಕಿದ್ದಾನೆ. ಅಂತಹ ಐನಾತಿ ಈತ. ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಇವರು ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ. ನಂತರ 2020ರಲ್ಲಿ ಡಿಸ್ಮಿಸ್ ಆಗಿರ್ತಾರೆ. ಇವರು 17 ಲಕ್ಷ ಫಿರ್ಯಾದಿದಾರರಿಂದ ಪಡೆದು ಪರಾರಿಯಾಗಿರ್ತಾರೆ. ಪರಾರಿ ಅಂದರೆ ಕೆಲಸನೂ ಕೊಡಿಸಿರೋದಿಲ್ಲ, ಹಣನೂ ವಾಪಸ್ ಇದು ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಎರಡನೇದಾಗಿ ಇದೇ ವ್ಯಕ್ತಿ, ಇದೇ ಆರೋಪಿ ನಮ್ಮ ವಿ.ವಿ.ಪುರಂ ಪೊಲೀಸ್ ಠಾಣೆಯಲ್ಲಿ 2024ನೇ ಸಾಲಿನಲ್ಲಿ ವರ್ಷದಲ್ಲಿ ಇನ್ನೋರ್ವ ವ್ಯಕ್ತಿ ಹತ್ರ ನಾನು ದುಡ್ಡು ಇನ್ವೆಸ್ಟ್ ಮಾಡಿದರೆ ನಾನು ಡಬಲ್ ಮಾಡಿ ಕೊಡ್ತೀನಿ, ನಾನು ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರಿಸುಮಾರು 1.35 ಅಂದರೆ 1. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಐನಾತಿಯನ್ನ ಸದ್ಯಕ್ಕೆ ಪೊಲೀಸರೇನೋ ಅರೆಸ್ಟ್ ಮಾಡಿದ್ದಾರೆ. ಆದರೆ ವಾಟ್ ನೆಕ್ಸ್ಟ್, ಇನ್ನೆಲ್ಲ ಶಿಕ್ಷೆ ಆಗಬಹುದು? ಹೇಗೆ ವಂಚಿಸ್ತಾ ಇದ್ದ? ಟೋಟಲಿ ಎಷ್ಟು ಜನರಿಗೆ ವಂಚಿಸಿದಾನೀತ? ಸಭಾ ಆರೋಪಿ ಯೋಗೇಂದ್ರನ ವಿರುದ್ಧ ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ಸುಮಾರು 8 ಕಡೆಗಳಲ್ಲಿ ಎಫ್ಐಆರ್ ಆಗಿದೆ. ಆರೋಪಿ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದವನು. ಯಲ್ಲಾಪುರದಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಅಂದ್ರೆ ಪಿಡಿಒ ಆಗಿದ್ದಂತ ಯೋಗೇಂದ್ರ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ವಿಧಾನಸೌಧ ಸುತ್ತಮುತ್ತ ಓಡಾಡುವಂಥದ್ದು. ಇಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ವಿಧಾನಸೌಧಕ್ಕೆ ತಮ್ಮ ಬೇರೆ ಬೇರೆ ಖಾಸಗಿ ಕೆಲಸಗಳಿಗೆ ನಿಮಿತ್ತ ಬಂದಿದ್ದಂತ ಜನಗಳನ್ನ ಪರಿಚಯ ಮಾಡ್ಕೊಳ್ತಾನೆ. ಜೊತೆಗೆ ಈತ ಹೇಳುವಂಥದ್ದು, ನನಗೆ ಮಿನಿಸ್ಟರ್ಗಳು ಚೆನ್ನಾಗಿ ಪರಿಚಯ, ಸ್ಪೀಕರ್ ಕಚೇರಿಯಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಪರಿಚಯ, ನಿಮ್ಗೆ ಸರ್ಕಾರಿ ಕೆಲಸಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ಒಂದ್ ಕಡೆ ನಂಬಿಸಿದ್ರೆ, ಇನ್ನು ಕೆಲವರಿಗೆ ನಾನು ದುಬೈನಿಂದ ಗೋಲ್ಡ್ ಅನ್ನ ತರಿಸ್ತೀನಿ, ಕಡಿಮೆ ಬೆಲೆಗೆ ಗೋಲ್ಡ್ ಅನ್ನ ತರಿಸಿ ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ಬೋದು ಅಂತ ಹೇಳ್ತಾನೆ. ಮತ್ತೆ ಕೆಲವರಿಗೆ ಹೊಸದಾಗಿ ಇಂಡಸ್ಟ್ರೀಸ್ ಅನ್ನ ಸ್ಥಾಪನೆಯನ್ನ ಮಾಡ್ತಿದ್ದೀನಿ, ಅಂದ್ರೆ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಹಣವನ್ನ ರಿಟರ್ನ್ಸ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರೆ, ಮತ್ತೆ ಸ್ವತಃ ಪೊಲೀಸ್ ಆಫೀಸರ್ಸ್ಗೂ ಕೂಡ ಈತ ವಂಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಯೋಗೇಂದ್ರ ವಂಚನೆಯನ್ನ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆ, ವಿ.ವಿ.ಪುರಂ, ಜೆ.ಸಿ. ನಗರ ಸೇರಿದಂತೆ ಬೆಂಗಳೂರಿನ 2-3 ಡಿವಿಷನ್ 7-8 ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಪ್ರಕರಣಗಳು ದಾಖಲಾಗಿರುವಂತದ್ದು. ಯಾವಾಗ ಆರೋಪಿ ಯೋಗೇಂದ್ರನ ಮೇಲೆ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗುತ್ತೆ. ಆರೋಪಿ ದೇಶವನ್ನ ಬಿಟ್ಟು ದುಬೈನಲ್ಲಿ ಹೋಗಿ ತಲೆಮರೆಸ್ಕೊಂಡಿರ್ತಾನೆ. ಜೊತೆಗೆ ಈತನ ಪತ್ತೆಗಾಗಿ ಪೊಲೀಸರು ಲುಕೌಟ್ ನೋಟಿಸ್ ಅನ್ನು ಕೂಡ ಹೊರಡಿಸಿರ್ತಾರೆ. ಸದ್ಯ ಆರೋಪಿ ಕಳೆದ ವಾರ ಬೆಂಗಳೂರಿಗೆ ಬಂದಂತ ಖಚಿತ ಮಾಹಿತಿ ಆಧಾರದ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಜೆ.ಸಿ. ನಗರ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಸುಮಾರು 7-8 ಪ್ರಕರಣಗಳಲ್ಲಿ ಆರೋಪಿಯಾಗಿ ಹಣವನ್ನ ಲಪಾಯಿಸಿ ಆರೋಪಿ ಎಸ್ಕೇಪ್ ಆಗಿರ್ತಾನೆ. ಅಂದ್ರೆ ಈತ ಮಾಡಿರುವಂತಹ ಕನಿಷ್ಠ ಕಡಿಮೆ ಮಟ್ಟದ ಮೋಸ ಅಂತ ಹೇಳಿದ್ರೆ ಅದು ಕೂಡ ಸುಮಾರು 18 ಲಕ್ಷ ಈಸ್ಕೊಂಡು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿರ್ತಾನೆ. ಸದ್ಯ ಈತನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ಮುಂದಿನ ವಿಚಾರಣೆ ನಡೆಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.